ಸುಧಾ ಸುಧಾ ಮೂರ್ತಿ ಅಯ್ಯ ನೀ ಯಾರಂತ ಗೊತ್ತಾಗ್ಲಿಲ್ಲಪ್ಪ. ಆಂಟಿ ಇವ ಪಾರ್ವಂಟಿ ಅಂತದಾರಲ್ಲ ಶಿವಪ್ಪಂಕಲ್ಲು, ಅವ್ರ ಮಗ ವಿನೋದ. ಇವ ಬೇರೆ ಊರ ಕಲಿತಿದ್ನ, ಹಾಸ್ಟೆಲ್ನಾಗಿದ್ದ, ಈಗ ಇಲ್ಲೇ ಹಚ್ಚಾರ ಸಾಲಿಗೆ, ಅದಕ್ಕೆ ಇಲ್ಲೇ ನನ್ನ ದೋಸ್ತಿವ. ಅಯ್ಯ ವಿನೋದ, ಆರಾಮಿದೆಯಪ್ಪ? ನೀನು ನನಗೆ ಗೊತ್ತಿರ್ಲಿಲ್ಲಪ್ಪ. ನಾವು ಈ ಊರಿಗೆ ಹೊಸಬ್ರು, ನಮಗ ಗೊತ್ತಿಲ್ಲ, ಅದಕ್ಕೆ ಕೇಳಿದ್ನೆ, ತಪ್ಪು ತಿಳ್ಕೊಬೇಡ ಅಪ್ಪ ವಿನೋದ. ಇಲ್ರಿ ಆಂಟಿ, ಹಂಗೇನಿಲ್ರಿ. 4:15 ಎರ್ಸೀನಿ, ಇನ್ನ ಮುಗಿಯಕತ್ತಿಲ್ಲ ನೋಡಕ್ಕೆ ರೆಡಿ ಆಗೋದು. ಆಯ್ತು ಬಂದ್ರು ನಿಂದ್ರಪ್ಪ. ಸುಧಾ ಸುಧಾ ಇಲ್ಲಿ ಬಾ, ಇಲ್ಲಿ ಮೂರ್ತಿ ಬಂದ ನೋಡು, ಜಲ್ದಿ ಬಾ. ಹೊತ್ತಾಗುತ್ತಂತ ಪಾಪ, ಅವ್ರ ಮನೆ ಕರೆಯಕ್ ಬಂದ್ರು ಮನೆಗೆ, ನಿನ್ ದಿನ ಮುಗಿಯಕತ್ತಿಲ್ಲ. ಹಂಗೇನಿಲ್ಲ ಬೇವ, ನೀ ಏನಕ್ಕ ನಮ್ಮ ಫ್ರೆಂಡ್ಸ್ ಮುಂದನೆ ಮದುವೆ ಕಳಿತೆ ನೋಡು. ಆಯ್ತು ಮೂರ್ತಿ ಬಂದೆ ನಡ್ರಿ. ಆಂಟಿ ನೀವು ಬರ್ರಿ, ನಮ್ಮ ಅವ್ವರು ಬರ್ತಾರ, ಮತ್ತೆ ಅಲ್ಲಿ ಎಲ್ಲರೂ ಪಾರು ಆಂಟಿಯರು ಬರ್ತಾರ, ಎಲ್ಲರೂ ಬರ್ತಾರ, ನೀವು ಬರ್ರಿ, ಧ್ವಜ ಹಾರಿಸೋದು ನೋಡಕತ್ರಿ. ಹೌದನ? ಗಿರಿಜಾನು ಬರ್ತಾಳ? ಆಯ್ತಾ ಬಂದು ನಾನು ಬರ್ತೀನಿ, ನೀವು ಹೋರಿ ಅಪ್ಪ, ಅಲ್ಲಿ ಎಲ್ಲ ರೆಡಿ ಪಡಿ ಮಾಡೋದಿರ್ತೈತಿ, ಹೋರಿ ನಾವು ಬಂದೇವಿ. ಮೂರ್ತಿ ಹೊಸ ಸರ್ ಬಂದಾರ ನಮಗೆ, ನಿನ್ನೆ ಬಂದು ಜೈನ್ ಅಯ್ಯಾರ, ನಿನ್ನೆ ನಮಗೆಲ್ಲ ಹೆಸರು ಅದು ಎಲ್ಲ ಕೇಳಿ ಹೋದ್ರ. ಒಂದ್ ಸಬ್ಜೆಕ್ಟ್ ತಗೊಂಡಿದ್ರ ಅಷ್ಟೇ, ಹೋದ್ರು. ಹೊಸ ಬಾಳ ಚಂದ ಅದಾರ ಸರ್, ಬಾಳ ಚಲೋ ಅದಾರ. ನಮ್ಮ ಕ್ಲಾಸಿಗೂ ಬಂದಿದ್ರು, ಎ ಕ್ಲಾಸಿಗೆ ಗೊತ್ತೈತಿ, ನಿನಗೊಬ್ಬರಿಗೆ ಗೊತ್ತೈತಿ ಅಂತ ತಿಳ್ಕೊಂಡೇನು? ಮೂರ್ತಿ ಇವ್ರು ಯಾರು ನನಗೆ ಗೊತ್ತಾಗ್ಲಿಲ್ಲ. ಇವ ಶಿವಪ್ಪ ಅಂಕಲ್ ನೋಡಿಯಲ್ಲ, ಅವ್ರ ಮಗ ಇವ. ಹೌದನು? ನನಗೆ ಗೊತ್ತಿರ್ಲಿಲ್ಲ ನೋಡು. ನಡ್ರಿ ಹೋಗೋಣ, ಹೊತ್ತಾಗುತ್ತೆ, ಮತ್ತೆ ಸರ್ ಬೈತಾರ. ಹುಷಾರಾಗುವಾಗ ಸುಧಾ, ಗಡಿಬಿಡಿ ಎಲ್ಲರೂ ಎಡುವುದು ಪಡುವುದು ಮಾಡೋಣ, ನಾವು ಬರ್ತೇವಂತ. ಹ್ಞೂ ದೇವ ನಿನ್ನಂತ್ರು. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ. ಹ್ಯಾಪಿ ಇಂಡಿಪೆಂಡೆನ್ಸ್ ಡೇ ಸರ್. ಸ್ವತಂತ್ರ ದಿನಾಚರಣೆದ ಶುಭಾಶಯಗಳು. ಸರ್ ರಂಗೋಲಿ ಯಾರು ಹಾಕಿರಿ? ನಾ ಹಾಕಿನ. ಹೌದಾ ಸರ್? ಯಪ್ಪ ಎಷ್ಟು ಚಂದಾಗಿತ್ತು ನೋಡು. ಹೌದಾ? ಥ್ಯಾಂಕ್ ಯು. ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಮೇಡಮ್. ಮಲ್ಲೇಶ ಮೇಡಮ್ ಎಷ್ಟು ಚಂದ ರೆಡಿಯಾಗಿ ಬಂದಾಳ ನೋಡಲ್ಲಿ, ಹೋಗಿ ಮಾತಾಡ್ಬೇಕನ್ಸಕತ್ತೈತಿ. ನೀನು ಹೆಂಡ್ತಿ ಬಂದ್ಲು. ನೀನು ಹೆಂಗೆ ಚಂದ ಕಾಣಕತ್ತಿಲ್ಲ, ಹೋಗ ಮರೆ. ಅದ್ರ ಮಾರಿ ನೋಡಿ ಬ್ಯಾಸ್ರಾಗೈತಿ, ದಿನಾಲು ಅದ್ರ ಮಾರಿನೇ ನೋಡೋದಲ್ಲ. ಅದು ಮೊದಲ ಧ್ವಜ ಹಾರಿಸು ನೋಡಲ್ಲಿ, ಹಿಂದಗಡೆ ಬೇರೆ ಮಾತಾಡೋಣಂತ. ಮತ್ತೆ ಯಾರು ಕೇಳಿದ ಅಂದ್ರೆ ನಮ್ಮನ್ನ ಹೊಡೆದಾರಂತೀನಿ. ಧ್ವಜ ಹಾರಿಸಿದ ಮೇಲೆ ರಾಷ್ಟ್ರಗೀತೆ ಹಾಡಬೇಕು ಮಕ್ಕಳ, ಗೊತ್ತೈತಿಲ್ಲ? ಜನಗಣ ಮನ ವಿನಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತ, ಪಂಜಾಬ ಸಿಂಧು ಗುಜರಾತ ಮರಾಠ ದ್ರಾವಿಡ ಉತ್ಕಲ ವಂಗ, ವಿಂಧ್ಯ ಹಿಮಾಚಲ ಯಮುನಾ ಗಂಗಾ ಉತ್ಕಲ ಜಲಧಿ ತರಂಗ, ತವ ಶುಭ ನಾಮ ಮೇಲೆ ಜಾಗೆ, ತವ ಶುಭ ಆಶೀಷ ಮಾಗೆ, ಗಾಹೆ ತವ ಜಯ ಗಾತ, ಜನಗಣ ಮಂಗಲ ನಾಯಕ ಜಯ ಹೇ ಭಾರತ ಭಾಗ್ಯ ವಿಧಾತ, ಜಯ ಹೇ ಜಯ ಹೇ ಜಯ ಹೇ ಜಯ ಹೇ ಜಯ ಹೇ ಜಯ ಹೇ. ಒಂದೇ ಮಾತರಂ, ಒಂದೇ ಮಾತರಂ. ನಡ್ರಲ್ಲೇ ಹೋಗುನು, ಹೊತ್ತಾಗತ್ತ. ನಡೆಯುವ, ಪಟೇಲ್ ಇಲ್ಲೇ ಬಂದು ನಿಂತಾನ, ನಡ್ರಿ ಹೋಗುನು. ಮೇಡಮರೇ, ಪಟೇಲ್ರೇ, ಬರ್ರಿ, ಸ್ವಲ್ಪ ಸ್ವೀಟ್ ತೊಗೊಂಡು ಚೊಡಾದು ತೊಗೊಂಬಂದೇವಿ, ತಿಂದು ಹಾಕತ್ತೆ ಬರ್ರಿ. ಆಯ್ತು ಸರ್, ಬಂದೆ. ಅಪ್ಪ ಹೆಂಗಾಗಲಿ, ಹೊಟ್ಟೆ ಚಂದ ಆಯ್ತು. ಎಲ್ಲರಿಗೂ ಸ್ವೀಟ್ ಕೊಟ್ಬಿಡ್ತೀನಿ. 2 ದಿನ ಆಯ್ತು ರಮೇಶನ ಬಂದಿಲ್ಲಲ್ಲ. ಹೌದು ನೋಡು, ಬಾಬಾ ಹೊತ್ತಾಗುತ್ತೆ, ಬಡ ಹೋಗೋಣ. ಮೇಡಮರ ಯಾಕೆ ಒಬ್ರೊಬ್ರು ಹಾಕತ್ತಾರಲ್ಲ, ಭಾರಿ ಸಪ್ಪಗೆ ಮಾಡ್ಯಾರ. ಮೇಡಮರೇ ಹೇಳ್ರಿ, ಎಲ್ಲಿಗೆ ಹೊಂಟಿರಿ? ಹೊಲಕ್ಕೆ ಹೊಂಟಿರಿನ? ಟೀಚರ ಯಾಕೆ ಮಾರಿ ಮೇಲೆ ಖಳನ ಇಲ್ಲ, ಏನಾಯ್ತು? ಯಾರು ಏನಾರ ಅಂದ್ರನ್ರಿ ಊರಾಗ? ಏನಾರ ಮತ್ತೆ ನಮ್ಮ ಹೆಂಡತಿದಾರ ಬಂದು ಏನಾರ ನಿಮ್ಗೆ ಅಂದಾರ? ಯಾಕೆ ಏನಾಯ್ತು ಹೇಳ್ರಿ? ಹೌದ್ರಿ ಟೀಚರ್, ನೀವು ಚಂದಾಗ ನಕ್ಕೋತ ಇದ್ರ ನಮಗೆ ಖುಷಿ ಆಗತ್ರಿ. ನೀವು ಹಿಂಗಿರಕ್ಕೆ ಹೋಗ್ಬೇಡ್ರಿ, ಯಾರು ಏನಾರ ಅಂದ್ರೆ ಹೇಳ್ರಿ ನಮಗೆ. ನನಗೆ ಯಾರು ಅಂತಾರೆ ಇಲ್ಲಿ ಯಾರು ಏನೂ ಅನ್ನಲ್ಲ. ನಾನು ಎಲ್ಲರೂ ಭಾಳ ಚಂದ ಟೀಚರ್ ಅಂತ ಹೇಳಿ ಮಾತಾಡ್ಸ್ತಾರೆ. ನನಗೆ ಯಾರು ಏನೂ ಅಂದಿಲ್ಲ, ಹಂಗೆ ಸ್ವಲ್ಪ ಪರ್ಸ್ನಲ್ ಪ್ರಾಬ್ಲಮ್. ನನ್ನ ಗಂಡ ಟೀಚರ್ ಜೊತೆ ಮಾತಾಡಕತ್ತಾನ, ಮತ್ತೆ ಟೀಚರ್ತಿ ಯಾಕೆ ಮಾರಿ ಸಪ್ಪಗೆ ಮಾಡ್ಯಾಳ? ಬರ್ಲಿ ಕೇಳೋಣ, ಏನಾಯ್ತು? ಟೀಚರ್ ಯಾಕ್ರಿ ಸಪ್ಪಗಾಗಿರಲ್ಲ? ಯಾಕೆ ನಾ ಅಲ್ಲೇ ಕೇಳ್ಬೇಕಂತ ಮಾಡಿದ್ದೆ, ಧ್ವಜ ಹಾರ್ಸಕ್ ಬಂದಲ್ಲಿ. ಯಾಕೆ ನೀವು ಎಲ್ಲ ದೊಡ್ಡ ಮಂದಿ, ನೀವೆಲ್ಲ ಪಟೇಲ್ರ ಜೊತೆ ನಿಂತಿದ್ರಿ, ಅದಕ್ಕೆ ಏನು ಮಾತಾಡ್ಸೋದು ಅಂತ ಹಂಗೆ ಬಂದಿವಿ. ಇಲ್ಲಿ ದಾರಾಗ ಸಿಕ್ಕಿರಿ ನೋಡು. ಯಾಕ್ರಿ ಏನಾಯ್ತು? ನಾವೇನೋ ಅಂದಿಲ್ರಪ್ಪ ನಿಮಗೆ. ನೀವೇನಾರ ಅಂದ್ರನ? ನೀವು ಸುಮ್ ಕುಂದ್ರಾಗಿಲ್ಲ, ಏನಾರ ಕಿತಿಬಿ ಮಾಡ್ತಿರ್ತೀರಿ. ಏನಾರ ಅಂದ್ರೆ ಏನಿಲ್ಲ, ಲುಂಗಿ ಬಿಚ್ಚಿ ಹೊಡೆದ ಬಿಡ್ತೀನಿ ಸರಿ. ಪಾಪ ಅವ್ರ ಮೊದಲು ಸಮಾಧಾನ
ಅದಕ್ಕೆ ನನಗೆ ಬರ್ತೀಯಲ್ಲ ಸುತ್ತರ್ ನಾವು ಯಾಕೆ ಮಾರಿ ಸಾಪಂಗ್ ಮಾಡಿರಲ್ರಿ ಟೀಚರ್ ಅಂತ ನಾವು ಅದನ್ನ ಕೇಳಾಕತ್ತಿದ್ದೇವಿ. ನಾವೇನನ್ನ ಬೇಕಂದ್ರೆ ಮಲ್ಲೇಶನ್ ಕೇಳೋಣ, ಏನು ಅಂದಿಲ್ಲಪ್ಪ. ಇಲ್ಲ ಅವ್ರೇನು ಅಂದಿಲ್ಲ. ನಂದ ಮನ್ಯಾಗ ಸ್ವಲ್ಪ ಹಂಗ ಇರ್ತಾವಲ್ರಿ, ಎಲ್ಲನೂ ಚಲೋನೇ ಇರ್ಬೇಕಂದ್ರೆ ಆಗೋದಿಲ್ಲಲ್ರಿ ಜಯಕರ, ಹೌದಿಲ್ರಿ? ಹಂಗ ಸ್ವಲ್ಪ ಇದು ಆಯ್ತಾ ಮನ್ಯಾಗ, ಹಂಗಾಗಿ ಇವತ್ತು ಧ್ವಜ ಏರ್ಸೋದು ಬಿಡಂಗಿಲ್ಲಲ್ಲ, ಅದ್ರ ಸಂಬಂಧ ಬಂದೆ. ಏನೂ ಇಲ್ರಿ, ಹಂಗೇನಿಲ್ಲ. ಹಂಗ ಮನ್ಯಾಗ ಸ್ವಲ್ಪ ಕಿರಿಕಿರಿ. ಟೀಚರ್, ಎಲ್ಲರ ಮನ್ಯಾಗೂ ದ್ವಾಸಿ ತೂತನೇ ಇರ್ತಾವು, ಹಂಗೇನು ಅನ್ಕೋಬೇಡ್ರಿ. ನಿಮ್ಮ ಮನ್ಯಾಗ ಯಾರು? ನಿಮ್ಮ ಮಾಮಾರವ್ರು ಬಂದಾರ, ನಿಮ್ಮ ತಂಗಿ, ನೀವು ಬಿಟ್ರೆ ಯಾರು ಇರ್ತಾರ? ನಿಮ್ಮ ತಂಗಿ ಅಂತೂ ಏನು ಮಾತಾಡಂಗಿಲ್ಲ, ಆಕಿ ಹೊರಗೆ ಅಡ್ಡಾಡ್ಕೊಂಡ್ ಬರ್ತಾಳ, ಮನ್ಯಾಗ ಊಟ ಮಾಡ್ತಾಳ, ಮಕ್ಕೊಂತಾಳ. ಅದನ್ನ ಬಿಟ್ರೆ ಏನಿರ್ತೈತಿ ಹೇಳ್ರಿ? ನೋಡ್ರಿ, ನಾವು ನಿಮ್ಗೆ ಅಪ್ಪಿ ರೇಂಡ್ ಇದ್ದಂಗೆ, ನೀವೇನು ಮುಚ್ಚು ಮರಿ ಇಟ್ಕೋಬೇಡ್ರಿ. ಏನಾರ ಹಂಗಿತ್ತಂದ್ರೆ ಹೇಳ್ರಿ, ನಾವೆಲ್ಲ ಪ್ರಬಲನ ಎಲ್ಲ ಸೆಲವ್ ಮಾಡ್ತೇವೆ ನಾವು. ಆಯ್ತಾಯ್ತು, ಸಾಲ್ವ್ ಮಾಡಕತ್ರಿ, ಹಂಗೇನಿಲ್ರಿ. ಇದ್ದ ನಮ್ಮ ತಂಗಿ ಸಂಬಂಧ ಸ್ವಲ್ಪ ಕಿರಿಕಿರಿ ಹಾಕತೈತ್ರಿ ಅಷ್ಟೇ. ನಿಮ್ಮ ತಂಗಿ ಸಂಬಂಧ ಯಾವ್ದಕ್ರಿ? ಏನು ಮಾಡಿದಳ್ರಿ ಆಕಿ? ಏನು ಅಲ್ಲನ್ರಿ ನಿಮ್ಗೆ? ಅದು ಅದು ನಾ ಹೆಂಗೆ ಹೇಳ್ಬೇಕದು? ನಾ ಏನಾರ ಹೇಳಿದ್ನಿ ಅಂದ್ರೆ ನೀವು ಯಾರಿಗೂ ಹೇಳಂಗಿಲ್ಲ ಇಲ್ರಿ. ನೀವು ಹೇಳಂಗಿಲ್ಲ ಅಂದ್ರೆ ನಾ ಹೇಳ್ತೀನಿ. ನಾವ್ರೆ ನೀವು ಏನು ಹೇಳಿದ್ರು ಈ ಕಡೆ ಕಿವಿ ಕೇಳಿ ಈ ಕಡೆ ಕಿವಿಯ ಬಿಡ್ತೇವ್ರಿ. ನಾವು ಇಲ್ಲೇ ನೆನಪ ಹಾರಿ ಬಿಡ್ತೇವಿ. ಇನ್ನೊಬ್ರ ಮುಂದೆ ಹೋಗಿ ಏನಾರು ಹೇಳ್ಬೇಕಂದ್ರೆ ಅದು ಏನು ಹೇಳ್ಯಾರ ಅಂತ ಒಟ್ಟೆ ತೇಗ ಬರಂಗಿಲ್ರಿ. ಅಷ್ಟು ನಾವು ನಿಯತ್ತಾಗಿರ್ತೇವ್ರಿ, ಒಬ್ಬರ ಮುಂದೆ ಏನೂ ಹೇಳಂಗಿಲ್ಲ ನಾವು. ಮಲ್ಲೇಶ ನೋಡಲ್ಲಿ ನಿನ್ನ ಹೆಂಡತಿ ಒಬ್ಬರ ಮುಂದೆ ಏನೂ ಹೇಳಂಗಿಲ್ಲತ್ತ. ಈ ಸದ್ಯಕ್ಕೆ ಟೀಚರ್ ಏನಾರು ಹೇಳಿಲ್ಲ ಅಂದ್ರೆ ಈಗ ನೋಡು ಊರ ಬಂ ಅಂತ ಹೋದ್ರಾಗ ಚಾಲು ಮಾಡುತ್ತೆ. ಏನು ಲೌಡ್ ಸ್ಪೀಕರ ಬೇಡ, ಇವರಿಬ್ಬರ ಸಾಕು, ನನ್ನ ಹೆಂಡತಿ ನಿನ್ನ ಹೆಂಡತಿ. ಇದು ಪಾಪ ಟೀಚರ್ಗೆಲ್ಲ ಹೇಳ್ಕೊಳತ್ತ, ಏನು ಮಾಡುತ್ತಾ ಯಾರಿಗೆ ಗೊತ್ತು. ಯಾರಿಗೆ ಹೇಳಂಗಿಲ್ಲ ಅಂತೇಳಿ ಸದ್ದು ಹೇಳಿದ್ರಂದ್ರೆ ಯಾರಿಗೆ ಹೇಳಿ ಅಂತೇಳಿ ಓಡೋಕ್ಕಾರ ಇಬ್ಬರು ಕೂಡಿ. ಹೌದು, ಏನು ಮಾಡೋದು ಈಗ? ಹೋಗಿ ಟೀಚರ್ಗೆ ಹೇಳ್ಬೇಡ ಅಂತ ಹೇಳಕ್ಕೂ ಇಲ್ಲ, ಬಿಡಕ್ಕೂ ಇಲ್ಲ, ಸುಮ್ಮನೆ ನಿಂತು ನೋಡೋದಷ್ಟೆ. ಆಕಿನ ಕರ್ಮ, ಏನು ಮಾಡೋಕ್ಕಾಗಲ್ಲ. ಅದು ಗಿರಿಜಾ, ಜಯಕರ, ಅದು ಏನಂದ್ರೆ ನಮ್ಮ ತಂಗಿ ನಿಮ್ಮ ಫ್ರೆಂಡ್ ಕಲ್ಲಮ್ಮ ಅವ್ರ ತಮ್ಮನ್ನ ಲವ್ ಮಾಡಕತ್ತಾರಂತೆ. ಲಗ್ನ ಆದ್ರೆ ಅವನ್ನ ಲಗ್ನ ಆಗ್ತೀನಿ, ಇಲ್ಲಿಕ್ಕೆ ನಾನು ಯಾರನ್ನೂ ಲಗ್ನ ಆಗಂಗಿಲ್ಲ ಅಂತ ಹೇಳಿ ಕುಂತು ಬಿಟ್ಟಾರ. ಅದಕ್ಕೆ ಸ್ವಲ್ಪ ಮನೆಯೊಳಗೆ ಜಗಳ ಆಯ್ತು. ನಾನು ಬ್ಯಾಡ ಅನ್ನಕತ್ತೀನಿ, ಆಕೆ ಅವನ್ನ ಲಗ್ನ ಹಾಕಿನಿ ಅಂತ ನಿಂತಾಳ. ಇದನ್ನ ಹೆಂಗೆ ಪ್ರಾಬ್ಲಮ್ ಸಾಲ್ವ್ ಮಾಡ್ಬೇಕನ್ನಂತ ಗೊತ್ತಾಗತ್ತಿಲ್ಲ ನನಗೆ. ಭಾಳ ಬೇಸರ ಆಗಕತ್ತೈತಿ ಮನಸ್ಸಿಗೆ. ಯಾಕಂದ್ರೆ ತಂದೆ ತಾಯಿಯಾಗಿ ನಾನಾ ಜೋಪಾನ ಮಾಡೀನಿ. ನಮ್ಮ ದೊಡ್ಡವರೊಬ್ರು ಅದಾರ, ಅವರು ವಯಸ್ಸಾಗೈತಿ, ಊರಾಗ ಅದಾರ. ಈಗ ಆಕಿಗೆ ಬೇರೆ ಕಡೆ ನಾನು ಹುಡುಗನ ನೋಡಾಕತ್ತೀನಿ. ಅಂಥದ್ರಾಗ ನಾನು ಭಾಳ ಮುಂದುವರ್ದೀನಿ, ನಾನು ಬಿಟ್ಟು ಬದುಕು ಶಕ್ತಿ ಇಲ್ಲ, ಅವನ್ನ ಲಗ್ನ ಹಾಕಿನಿ ಅಂತ ನಿಂತಾಳ. ನನಗೇನು ಮಾಡಬೇಕು ಒಂದು ಗೊತ್ತಾಗತ್ತಿಲ್ಲ. ಏನಾರ ನೀವು ಸ್ವಲ್ಪ ಹೆಲ್ಪ್ ಮಾಡ್ತೀರಾ? ಅವನಿಗೆ ನೀವು ಕೇಳ್ತೀರಾ? ಇದು ಕರೆ ಐತೆ ಸುಳ್ಳು ಐತೆ, ಕರೆನ ಲವ್ ಮಾಡಾಕತ್ತಾರ, ಮತ್ತು ಅವ ಏನು ಕೆಲಸ ಮಾಡ್ತಾನ ಏನಿಲ್ಲ. ಇಲ್ಲೇ ಬಂದು ಎಷ್ಟು ದಿನ ಆಯ್ತು? 4-5 ತಿಂಗಳಾಯ್ತು ನಾ ಬಂದಿಂದನೇ ನೋಡಾತೀನಿ, ಇಲ್ಲೇ ಅದಾರ ಅವರು. ಅಂಥದ್ರಾಗ ಅವನಿಗೆ ನಾ ಹೆಂಗೆ ಕೊಡಲಿ? ನಮ್ಮ ತಂಗಿನ ಏನು ದುಡಿತಾನಂತ ಕೊಡಲಿ? ನಾನು ಎಷ್ಟು ಚಂದ ಜೋಪಾನ ಮಾಡೀನಿ ನಮ್ಮ ತಂಗಿನ, ಗೊತ್ತಾ ಗಿರಿಜಾ? ನನಗೇನು ಮಾಡ್ಬೇಕಂತ ಒಂದು ಗೊತ್ತಾಗ್ತಿಲ್ಲ. ನೀವೇ ನನಗೆ ಹೆಲ್ಪ್ ಮಾಡಬೇಕು ಪ್ಲೀಸ್. ಏನಾರ ಒಂದು ಸಲಹೆ ಕೊಡ್ರಿ ನನಗೆ. ಹೌದ್ರಿ ಟೀಚರ್? ಅಯ್ಯಪ್ಪ, ನಮಗೂ ಸ್ವಲ್ಪ ಅನುಮಾನ ಬಂದಿತ್ರಿ. ಯಾಕಂದ್ರೆ ಅವರು ಹೊಲ ಗುಡ್ಡು 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 ತಿರುಗಾಡ್ತಾರ, ಹೊಲ ತಿರುಗ್ತಾರ. ಮನೆಯಲ್ಲಿ ಇಲ್ಲಿ ರುದ್ರಮ್ಮ ಅವು ದೊಡ್ಡವರದಾರ ನಮ್ಗೆ ಅಲ್ಲಿ ದೂರತ್ತ. ಅವ್ರ ಮನೆ ಕಡೆ ಹೋಗಿದ್ರಂತ, ಆ ಕಡೆ ಹಿಂದೆ ಅಡ್ಡಾಡಕತ್ತಿದ್ರಂತ. ಅಲ್ಲಿ ಯಾಕೆ ಹೋಗಿರಿ ಅಂತೇಳಿ ನಮ್ಮ ಅತ್ತಿಯರು ಅದು ಬೈದ್ರಂತ. ಅಯ್ಯ ನಾವು ಅಡ್ಡಾಡ್ರಿ ನಿಮ್ಗೇನಂತಂದು ಹೆಂಗೆ ಬೇಕು ಹಂಗೆ ಇವ್ರಿಗೆ ಎದ್ರ ಬೈದಾರ, ಅವ್ರು ಬೈದು ಕಳ್ಸ್ಯಾರ. ಹಿಂಗೆಲ್ಲ ಮಾಡ್ತಾರಂತ. ಹಿಂಗೆ ಮಾಡಿದ್ ಮಾತಾಡತ್ತವ ಹುಡುಗಿ, ಹೆಂಗೆ ಅಡ್ಡಾಡತ್ತ, ಟೀಚರ್ಗೆಲ್ಲ ಹೋಗಿ ಹೇಳಂತಂದ್ರು. ನಾ ಹೆಂಗೆ ಹೇಳೋಣ ಅಂತಂದು ನಾ ಸುಮ್ಮನಾದೆ. ಹೋಲ್ ಬಿಡು, ಅವ್ರು ಪಿರಿಯಂಡ್ ಅಂತ ಅಡ್ಡಾಡ್ತಾರೆ ಬಿಡು ಅಂತಂದು. ಹಿಂಗೈತೆ ಅಂತ ಗೊತ್ತಿರ್ಲಿಲ್ಲ ಬಿಡ್ರಿ. ಟೀಚರ್ ನೀವೇನು ಅಂಜಕ್ಕೆ ಹೋಗ್ಬೇಡ್ರಿ, ನೋಡೋಣಂತ. ನಾ ಕಲ್ಲೋಗಿ ಕೇಳ್ತೀನಿ ಅವ ಹೆಂಗೆ ಏನು ನಿಮ್ಮ ತಮ್ಮ ಅಂತಂದು ಕೇಳ್ತೀನಿ. ಏನು ಕೆಲಸ ಮಾಡ್ತಾನೆ ಅದನ್ನು ಕೇಳ್ತೀನಿ. ಹಂಗೇನಾರು ಚಲೋ ಇದ್ರೆ ಕೊಟ್ಟು ಬಿಡ್ರಿ, ಮತ್ತೆ ಏನು ಮಾಡ್ತೀರಿ? ಇಲ್ಲೇ ಹಳ್ಳಿಯಾಗ ನಿಮ್ಮ ಮುಂದನೇ ಇರ್ತಾಳ. ಇಲ್ಲಿಕಂದ್ರೆ ಬೆಂಗಳೂರಾಗ ಕೆಲಸ ಮಾಡ್ತಾನೆ ರೀ, ಬೆಂಗಳೂರು ಕರ್ಕೊಂಡು ಹೋಗಿರ್ಬೇಕು. ನಾ ಎಲ್ಲ ಕೇಳಿ ನಿಮ್ಗೆ ಹೇಳ್ತೀನಿ ಹೇಳ್ರಿ, ನೀವೇನು ಅಂಜಕ್ಕೆ ಹೋಗ್ಬೇಡ್ರಿ. ನಾವು ನಿಮ್ಮ ಪಿರಿಯಂಡ್ ಅಲ್ರಿ. ನೀವೇನು ಅದ್ರ ಬಗ್ಗೆ ತಲೆನೇ ಕೆಡಿಸ್ಕೋಬೇಡ್ರಿ. ಹಂಗೇನಾರ ಇತ್ತಂದ್ರೆ ಅವ್ರನ್ನ ದೂರ ಮಾಡೋ ಜವಾಬ್ದಾರಿ ನಮ್ದ, ಆಯ್ತ್ರಾ? ಎತ್ತಿದ ಕೈರಿ ಟೀಚರ್ ಇವರು, ದೂರ ಮಾಡಾಕ ಹೊಡ್ಯಾಕ ಬಡ್ಯಾಕ ಕಡ್ಯಾಕಾಗ ಇವ್ರು ಒಂದು ಗ್ಯಾಂಗ ಐತ್ರಿ ಇವ್ರದ್ದು. ಇವ್ರದ್ದೊಂದು ಗ್ಯಾಂಗಿಗೆ ಒಂದು ಹೆಸರು ಇಡ್ಬೇಕಾಗೈತಿ, ಹೆಣ್ಣು ಹುಲಿಗಳು ಅಂತಂದು. ಇವ್ರು ಎಲ್ಲದಕ್ಕೂ ಸೈನರಿ. ಟೀಚರ ನೀವೇನು ಹೆದ್ರಕ್ಕೆ ಹೋಗ್ಬೇಡ್ರಿ. ಗಂಡಸ್ರಕ್ಕಿಂತ ಗಂಡಸ್ರು ಇವರು. ದೂರ ಮಾಡೋಕ್ಕೂ ಸೈ, ಕೂಡ್ಸಾಕು ಸೈ. ಹೌದಿಲ್ಲ ಜೈ? ಹೌದಾ ಜಕ್ಮಾರ್? ನನ್ನೊಂದು ಎಲ್ಲಿ ಇಡ್ಲಿ ಅಂತ ಬಂದ ಬಿಡ್ತೀಯಲ್ಲ ನಡ್ಬರ್ಕ. ನಿನಗಂತೂ ಏನೇನೋ ಕೈಲೇ ಎಕ್ಕಿಸಿದಾಗದಲ್ಲ, ಅದಕ್ಕೆ ನಾವರ ಇಂಥವೆಲ್ಲ ಓಡಾಡಿ ಮಾಡ್ತೇವಿ.
ಆಯ್ತು ಹೊತ್ತಾಗತ್ತ ಹೋಗು. ಅಲ್ಲಿ ಕಿಸ್ಕೊಂತ ನಿಂತು ಬಿಟ್ಟ. ಹೆಣ್ಮಕ್ಳು ನೋಡೋಣ ಇಟ್ಟ ನೋಡು, ಎಟ್ಟು ಹೇಳಿದ್ರು ಅಷ್ಟಾಯ್ತು. ಹೋಗ ಹೊಲಕ್ಕೆ ಹೋಗಿ ಸಾಕು. ಬೇಕಾಗಿತ್ತ ಮರ್ಯಾದೆ ಕಳ್ಕೊಳ್ಳೋದು ಬೇಕಾಗಿತ್ತ? ಹೋಗು ಮಾರಾಯ, ಎಂತರ್ನಾರ ದೇವ್ರು ಗಂಟು ಹಾಕಿದ್ವು ನಮಗೆ. ಹಾಂ, ಭಾಳ ತಪಸ್ಸಿ ಕುತ್ತು ಮಾಡ್ಕೊಂಡೇವು ನಾವು. ಬಾ ಹೋಗೋಣ. ಏನ ಅನ್ನಕತ್ತೀರಲ್ಲ ವಟ ವಟ? ಹೊತ್ತಾಗತ್ತ ಹೋರಿ. ಪಟೇಲ್ರು ಹೋಗ್ಯಾರ. ಮತ್ ನೋಡು ಫೋನ್ ಮಾಡ್ತಾರ ಎಲ್ಲಿದಿರಿ ಅಂತಂದು. ಹೋಗ್ರಿ. ಮಲ್ಲೇಶ, ಯಾ ಜನ್ಮದ ಪಾಪ ಮಾಡ್ಯಾವ ಏನು ಅದಕ್ಕೆ ದೇವ್ರ ಗಂಟು ಹಾಕ್ಯಾನ? ನಡಿಯಪ್ಪ, ಚಂದಾಗ ಟೀಚರ್ ಜೊತೆ ಮಾತಾಡ್ಬೇಕಂತೇಳಿ ನಿಂತೇವಿ. ಆಕಿನೂ ಯಾಕೆ ಮಾರಿ ಒಂದು ಮೂನಿ ಮಾಡಿ ನಿಂತಿದ್ಲು. ಕೇಳಿದ್ರಿ ಇಷ್ಟೆಲ್ಲ ಐತಿ. ಪಾಪ ಒಬ್ಬಕ್ಕೆ ಬಡ್ದಾಡ್ಬೇಕು. ಆಕಿ ಅಂತ ಈಗ ನೋಡೋಕೆ ಬನೇನು ಹಾಕೊಂಡು ಅಡ್ಡಾಡಕ್ಕೆ. ತಿಳಿಯಂಗಿಲ್ಲ ಅವ್ರ ತಂಗಿಗೆ. ಹೋಗೋ ಎಲ್ಲ ನೋಡಿದ್ರು ಬರೀ ಈ ಲವ್ಗಳ ಜಾಸ್ತಿ ಆಗ್ಯಾವ. ಹೋಗು, ನಡಿಯಪ್ಪ ಹೋಗೋಣ. ಮತ್ತು ಪಟೇಲ ಬಂದ ಬಿಡ್ತಾನೆ. ಎಲ್ಲದಿರೋ ಹಡಿಸಿ ಮಕ್ಕಳ ಅಂತಂದು ನಡಿ. ಇದು ಸಂಜಿಕ ಜಲ್ದಿ ಬರ್ರಿ. ಹೋಗಿ ಕಿರಾಣಿ ಸಂತಿ ಮಾಡ್ಕೊಂಡ್ ಬರ್ಬೇಕು. ಪಂಚಮಿ ಹಬ್ಬಕ್ಕೆ ಉಂಡಿ ಕರ್ಚಿಕಾಯಿ ಅದು ಎಲ್ಲ ಮಾಡ್ಬೇಕಲ್ಲ. ಜಲ್ದಿ ಬಂದ್ಬಿಡು. ಒಂದು 4 ಗಂಟೆಗೆ ಬಂದ್ಬಿಡು. ಆಯ್ತು ಮರೆ, ಬಾರೋ. ಇನ್ನು ನಾನು ಹಿಂದೆ ಉದುರ್ತಾಳ ಅಟೊಂದ್ರೆ ನಾವು ಎಸ್ಕೇಪ್ ಆಗೋಣ. ಬಾ ಟೀಚರ್, ಈಗ ನಮ್ಮ ಕಿವಿ ಮುಡ್ಸಿದ್ರಲ್ಲ, ನೀವು ಆರಾಮಾಗಿರಿ. ಇನ್ನು ಅದ್ರದ್ದು ಜವಾಬ್ದಾರಿ ನಮ್ದು. ಬರ್ರಿ ಚಾ ಕುಡ್ದು ಹೋಗತ್ರಂತ. ಮಾರಿ ಹಂಗೆ ಮಾಡ್ಕೊಂಡು ನಿಂದ್ರಬೇಡ್ರಿ, ಎಲ್ಲ ಚಲೋ ಆಗತ್ತೆ. ಥ್ಯಾಂಕ್ಸ್ ರೀ ಜಯಕ್ಕ, ಗಿರಿಜಾ. ನಿಮ್ಮ ಋಣನ ಹೆಂಗೆ ಮುಟ್ಟಿಸ್ಬೇಕೇನೋ ಗೊತ್ತಿಲ್ಲ. ಆಯ್ತು ರೀ, ಬರ್ರಿ ಒಂದು ಸ್ವಲ್ಪ ಚಾ ಕುಡಿದು ಹೋಗ್ತೀನಿ. ಭಾಳ ತೆನ್ನ ಸಾತೈತಿ ನನಗೂ. ಹಳ್ಳ್ಯಾಗ ಮಂದಿ ಭಾಳ ಚಲೋ ಹಚ್ಕೊಂಡು ಹೋಗ್ತಾರ ಅಂತಾರ, ಸುಳ್ಳಲ್ಲ. ಎಷ್ಟು ಚಂದ ಮಾತಾಡಿ ನನಗೆ ಸಮಾಧಾನ ಹೇಳಿದ್ರು ಅವರು. ಇನ್ನು ಮ್ಯಾಗ ಚಿಂತೆ ಬಿಡ್ರಿ ನಾವದೇ ಅಂತ ಹೇಳಿದ್ರು. ಅಕ್ಕಂಗಿರ್ಕಿಂತ ಹೆಚ್ಚಿಗೆ ಅದಾರ, ಅಷ್ಟು ಸಾಕು ನನಗೆ. ಈ ಊರು ಬಿಟ್ಟು ಎಲ್ಲಿಗೆ ಹೋಗಂಗಿಲ್ಲ. ಅಕ್ಕೋರೆ ಯಾರಪ್ಪ ನನಗಿಲ್ಲಿ ಅಕ್ಕೋರ ಅಂತ ಕರೆಯೋರು? ಇವ್ರನ್ನೆಲ್ಲೇ ನೋಡೀನಿ, ಒಟ್ಟ ನೆನಪಿಗೆ ಬರಾಕತ್ತಿಲ್ಲಲ್ಲ. ಅಲ್ಲಿ ಸಾಲಿ ಒಳಗೆ ನೋಡಿದೆ. ಇವ್ರು ಎಲ್ಲಿ ನೋಡೀನಿ ಒಂದು ಅರ್ಥ ಆಗ್ತಿಲ್ಲಲ್ಲ. ಕೇಳೇ ಬಿಡ್ತೀನಿ ಅಂದ್ರೆ. ಅಕ್ಕೋರೆ, ನೀವು ಒಂದು ಯಾವ ಊರಿ? ಯಾಕ್ರಿ ನೀವೇ ಕೇಳಕತ್ತೀರಿ ನಂದು ಯಾವ ಊರು ಅಂತಂದು? ನೀವು ಯಾರು ನನಗೆ ಗೊತ್ತಿಲ್ಲ, ಏನೂ ಇಲ್ಲ. ಹಿಂಗೆಲ್ಲ ಕೇಳಕ್ಕೆ ಹೋಗ್ಬಿಡ್ರಿ, ನಂಗೆ ಅಂಜಿಕೆ ಬರುತ್ತೆ. ಅನ್ಸ್ಬೇಡ್ರಿ, ನಾನು ಈ ಸಾಲಿ ಕನ್ನಡ ಸಾಲಿ ಮಾಸ್ತರ್ ರೀ. ನಾನು ಬಂದೀನಿ ಈಗ ಹೊಸದಾಗಿ ಜಾಯ್ನಿಂಗ್ ಆಗೀನಿ ರೀ. ಏನಿಲ್ಲ, ನಿಮ್ಮನ್ನು ಎಲ್ಲೋ ನೋಡ್ದಂಗೆ ಆಗೈತಿ, ಒಟ್ಟ ನೆನಪಿಗೆ ಬರಾಕತ್ತಿಲ್ಲ. ಅದಕ್ಕೆ ಕೇಳಿದೀನಿ ರೀ ಅಷ್ಟೇ. ತಪ್ಪು ತಿಳ್ಕೊಬೇಡ್ರಿ. ಹೇಳ್ತಿದ್ರೆ ಹೇಳ್ರಿ, ಇಲ್ಲಾಂದ್ರೆ ಬೇಡ್ರಿ. ಇಲ್ಲಿ ಎಲ್ಲರ ಮನೆ ಬಾಡಿಗೆ ಅದಾವನ್ರಿ? ಇದ್ರೆ ಹೇಳ್ರಿ, ನಾ ಇಲ್ಲೇ ಬರ್ಬೇಕು ಅದ್ರ ಸಂಬಂಧ ರೀ. ಸರ, ನಮ್ಗೆ ಏನು ಗೊತ್ತಿಲ್ರಿ. ಅಲ್ಲಿ ಗಣಮಕ್ಳು ಇರ್ತಾರೆ, ಅವ್ರಿಗೆ ಕೇಳಿ. ನಾವು ಈ ಊರಿಗೆ ಹೊಸಬ್ರಿ. ಈಕಿ ರೇಣುಕಾಂತ್ ಥರ ಕಾಣಿಸಕತ್ತಾಳ. ರೇಣುಕಾ ಅಂತ ಒಂದು ಸರಿ ಕರಿತೀನಿ ಅದ. ರೇಣುಕಾ, ನನ್ನ ಹೆಸರು ಇವನಿಗೆ ಹೆಂಗೆ ಗೊತ್ತು? ನನ್ನ ಹೆಸರು ನಿಮ್ಗೆ ಹೆಂಗೆ ಗೊತ್ತ್ರಿ? ನಮಗೆ ಯಾಕೆ ನೀವು ರೇಣುಕಾ ಅಂತ ಕರೆದ್ರಿ? ನೀವು ಯಾರಂತ ನನಗೆ ಈಗ ಗೊತ್ತಾಯ್ತು. ನಾ ಯಾರಂತ ನಿಮ್ಗೆ ಗೊತ್ತಾಗ್ಲಿಲ್ರೇ? ಗೊತ್ತಿಲ್ರಿ. ರೇಣುಕಾ, ಎಲ್ಲ ನೆನಪರಿ ಅನ? ಊರು ಗೌಡ್ರ ಮನ್ಯಾಗೆ ಕೆಲಸ ಮಾಡ್ತಿದ್ನಲ್ಲ ನಮ್ಮಪ್ಪ ಭೀಮಪ್ಪ. ಅವ್ರ ಮಗ ಮಂಜು ನಮ್ಮ ಮನೆಯಾಗೆ ಬರ್ತಿದ್ದಿಲ್ಲ ಯಾವಾಗ್ಲೂ. ನಿಮ್ಮಪ್ಪ ನಿಮ್ಮವ್ವ ಸತ್ತು ಹೋಗಿದ್ಲು. ನಿಮ್ಮಪ್ಪ ಒಬ್ಬನೇ ಇದ್ದ. ನಿಮ್ಮ ಅಪ್ಪನೂ ಸತ್ತು ಹೋದ. ಹಿಂದಾಗಡೆ ನೀನು ಊರೇ ಬಿಟ್ಟು ಹೋದಿ, ಬೇರೆ ಊರಿಗೆ ಹೋಗಿ ಇರ್ತೀನಿ, ನಮ್ಮ ಅವ್ವನ ಆಸ್ತಿ ಐತೆ ಅಂತ ಹೇಳಿದೆ. ಅಲ್ಲಿ ಹೋದಿ. ಅಲ್ಲಿಂದ ನೀನು ನೋಡಲೇ ಇಲ್ಲ. ಲಗ್ನ ಆಗೈತೆ ಅಂತ ಕೇಳಿದೆ. ಅಲ್ಲಿಂದ ಇಲ್ಲೇ ನಾನು ನೀನು ನೋಡಿದ್ದು. ಯಾಕೆ ಹಿಂಗ್ಯಾಕಾಗಿ ಇಲ್ಲಿ ಯಾಕೆ ಬಂದದಿ? ಎಲ್ಲಿದಾನ ನಿನ್ನ ಗಂಡ? ಏನು? ಮಂಜು, ನೀನೀಗ ಸರ್ ಆಗಿ ಕನ್ನಡ ಸಾಲಿ ಚಲೋ ಆಯ್ತು. ಆದ್ರೆ ನನ್ನ ಬಗ್ಗೆ ಏನು ಕೇಳಕ್ಕೆ ಹೋಗ್ಬೇಡ. ನೀ ಮನೆ ಬಾಡಿಗೆ ಅದು ಅಲ್ಲಿ ಯಾರನ್ನ ಗಂಡ್ಮಕ್ಳು ಕೇಳು. ನಾ ಹೋಗ್ತೀನಿ. ಯಾಕೋ ತಲೆ ಭಾಳ ಸಾಕತ್ತೆ. ರೇಣುಕಾ ನಿಂದರು. ಯಾಕೆ ಹಂಗೆ ಹೊಂಟಿ? ಪಾಪ ಯಾಕೆ ಹಿಂಗೆ ಹೇಳ? ಕೇಳೋಣ ಈಗ. ಪಟಕ್ಕ ನಾನು ಕೇಳಿದ್ರೆ ಏನು ಹೇಳಂಗಿಲ್ಲಕ್ಕಿ. ಹೋಗಲಿ, ನಾನು ಇಲ್ಲೇ ಇರ್ತೀನಲ್ಲ, ದಿನಗಳು ಕಳೆದಂಗೆಲ್ಲ ಗೊತ್ತಾಗುತ್ತೆ. ಎಲ್ಲ ವೀಕ್ಷಕರಿಗೂ ನನ್ನ ನಮಸ್ಕಾರಗಳು. ಇದರ ಮುಂದಿನ ಭಾಗ ನೆಕ್ಸ್ಟ್ ವಿಡಿಯೋದಲ್ಲಿ ಹಾಕ್ತೀನಿ ರೀ. ದಯವಿಟ್ಟು ಎಲ್ಲರೂ ಸಬ್ಸ್ಕ್ರೈಬ್ ಆಗಿರಿ, ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ. ಪೂರ ವಿಡಿಯೋ ನೋಡಿ ಒಂದು ಲೈಕ್ ಕೊಡಿರಿ. ನಮಸ್ಕಾರ.